ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಣ ರಂಗೇರ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತೇಳಿ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದರೆ ಯಾರು ಅಭ್ಯರ್ಥಿ ಆಗಬೇಕು ಅಂಥೇಳಿ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು ಅಂತೇಳಿ ಮುಸ್ಲಿಂ ಸಮುದಾಯದ ಪ್ರಮುಖರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಶಾಮನೂರು ಕುಟುಂಬದವರು ನಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ನಡುವೆ ಒಂದು ಬೆಳವಣಿಗೆ ಸಂಭವಿಸಿದೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆನೆ, ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ಸಮರ್ಥ ಮಲ್ಲಿಕಾರ್ಜುನ ಶಾಮನೂರು ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾಗಿದ್ದಂಥ ಕ್ಷೇತ್ರ ಇದು. 2008ರಿಂದ ನಿರಂತರವಾಗಿ 4 ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ಈ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮತದಾರರು ಮುಸ್ಲಿಮರಿದ್ದಾರೆ. ಇದುವರೆಗೂ ಸಹ ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೆ ನಿಂತು ಅವರಿಗೆ ಮತವನ್ನು ಹಾಕೋದ್ರ ಮೂಲಕ ಅವರು ಗೆಲ್ಲಿಸ್ತಾ ಬಂದಿದ್ದಾರೆ. ಈಗ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾದ ಸ್ಥಾನಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಮರು ಬಹುಸಂಖ್ಯಾತರಾಗಿರ್ತಕ್ಕಂಥ ಅತಿ ಹೆಚ್ಚು ಮತದಾರರಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂಥೇಳಿ ಜಮೀರ್ ಅಹಮದ್ ಆಗಿರ್ಬೋದು ಮತ್ತು ಎಲ್ಲ ಮುಸ್ಲಿಂ ಸಮುದಾಯದ ಪ್ರಮುಖರು ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಮನೂರು ಮಲ್ಲಿಕಾರ್ಜುನ್ ಅವರು ಸಚಿವರು ಹೌದು, ಅವರ ಪುತ್ರ ಸಮರ್ಥ ಅವ್ರನ್ನ ಕಣಕ್ಕಿಳಿಸ್ಬೇಕು ಅಂತ ಅವರ ಅಭಿಲಾಷೆಯಾಗಿದೆ. ಈ ನಿಟ್ಟಿನಲ್ಲಿ ಸಮರ್ಥ ಮಲ್ಲಿಕಾರ್ಜುನ ಶಾಮನೂರು ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಕರ್ನಾಟಕದ 2 ಸ್ಥಾನಗಳಿಗೆ 2 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಆದರೆ 2 ಕ್ಷೇತ್ರಗಳಿಗೂ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಇದರ ನಡುವೆಯೇ ಸಮರ್ಥ ಶಾಮನೂರು ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರತ್ಯೇಕ ನಾಮಪತ್ರ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರತ್ಯೇಕ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಮುಂದಿನ ಸಿನಾರಿಯೋ ಹೇಗಿರುತ್ತೆ ಅಂದರೆ, ಕಾಂಗ್ರೆಸ್ ಬಿ ಫಾರಮನ್ನು ಕೊಟ್ಟರೆ, ಕಾಂಗ್ರೆಸ್ ಸಮರ್ಥ ಶಾಮನೂರು ಅಧಿಕೃತ ಅಭ್ಯರ್ಥಿ ಅಂತ ಹೇಳಿದರೆ ಸಮರ್ಥ ಶಾಮನೂರು ಅವರಿಗೆ ಕಾಂಗ್ರೆಸ್ ಬಿ ಫಾರಮ್ನ ಕೊಡುತ್ತೆ. ಆಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲ್ಲಿಸಿದಂಥ ನಾಮಪತ್ರ ಸಿಂಧು ಆಗುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಾರೆ. ಅಥವಾ ಸಾಧ್ಯತೆಯನ್ನು ನೋಡೋದಾದರೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ, ಕೊನೆಯ ಕ್ಷಣದವರೆಗೂ ಸಹ ಸಮರ್ಥ ಶಾಮನೂರು ಅವರಿಗೆ ಕಾಂಗ್ರೆಸ್ ಬಿ ಫಾರಮ್ನ ಕೊಡದೇ ಇದ್ದರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರ್ತಾರೆ. ಒಂದು ರೀತಿಯಲ್ಲೇ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬ
ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದೆ ಅಂತಲೇ ಹೇಳ್ಬೋದು. ಆದರೆ ರಾಜಕೀಯದಲ್ಲಿ ಇದೇ ರೀತಿ ನಡೆಯೋದು. ಸಮರ್ಥ ಶಾಮ್ನೂರು ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜೊತೆಗಿದ್ದರು. ಸಮರ್ಥ ಅವರು ಚುನಾವಣಾಧಿಕಾರಿ ಕಚೇರಿಗೆ ಬರಿಗಾಲಲ್ಲೇ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಅವರ ತಾತ ಶಾಮನೂರು ಶಿವಶಂಕರಪ್ಪ ಅವರು ಚುನಾವಣೆಗೆ ಇಂಥ ಸಂದರ್ಭದಲ್ಲಿ ಇವರು ಬರಿಗಾಲಲ್ಲಿ ಪ್ರಚಾರವನ್ನು ಮಾಡಿದರು. ವಿದೇಶದಲ್ಲಿ ಅಧ್ಯಯನ ಮಾಡಿ ಬಂದಂಥ ಸಮರ್ಥ ಅವರು ಈ ಹಿಂದಿನ ಚುನಾವಣೆಯಲ್ಲಿ ತಾತನ ಪರವಾಗಿ ಬರಿಗಾಲಲ್ಲೇ ಪ್ರಚಾರವನ್ನು ಮಾಡಿದರು. ಈಗ ಅವರು ಬರಿಗಾಲಲ್ಲೇ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಇದ್ದಂಥ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ನನಗೆ ಕಾಂಗ್ರೆಸ್ನ ಬಿ ಫಾರ್ಮ್ ಸಿಗತಕ್ಕಂಥ ವಿಶ್ವಾಸ ಇದೆ. ಹಬ್ಬದ ದಿನ ಶುಭ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರ ಸಲ್ಲಿಸಿದ್ದೇನೆ. ಸೋಮವಾರ ಮತ್ತೊಮ್ಮೆ ರಾಜ್ಯ ನಾಯಕರೊಂದಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸ್ತೇನೆ ಅಂಥೇಳಿ ಸಮರ್ಥ ಶಾಮ್ನೂರು ಅವರು ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಟ್ಟಿರೋದೇ ಶಾಮ್ನೂರು ಶಿವಶಂಕರಪ್ಪನವರು. ಮಧ್ಯ ಕರ್ನಾಟಕದಲ್ಲಿ ಅವರು ಒಂದು ರೀತಿ ಕಾಂಗ್ರೆಸ್ಗೆ ಶಕ್ತಿಯಾಗಿದ್ದರು. ಅವರ ಆಶೀರ್ವಾದ ಇದೆ. ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಅವರ ಪುತ್ರ ಸಮರ್ಥ್ಗೆ ಬಿ ಫಾರ್ಮ್ ಸಿಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಶುಭ ದಿನ ಶುಭಗಳಿಗೆ ಅನ್ನೋ ಕಾರಣಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯುವಕರು ರಾಜಕಾರಣಕ್ಕೆ ಬರಬೇಕು. ಜಾಗತಿಕ ಮಟ್ಟದಲ್ಲಿ ಅವರಿಗೊಂದು ದೃಷ್ಟಿಕೋನ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಕೆಲಸಕ್ಕೆ ಶ್ರೀರಕ್ಷೆ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ 4 ಬಾರಿ ಗೆದ್ದಿದ್ದೇವೆ. ಈ ಬಾರಿನೂ ಗೆಲುವು ನಮ್ಮದೇ. ಸಮರ್ಥ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಪ್ರಭಾ ಮಲ್ಲಿಕಾರ್ಜುನ್ ವ್ಯಕ್ತಪಡಿಸಿದ್ದಾರೆ. ಬಹಳ ದಿನಗಳ ಚರ್ಚೆ, ಸಮರ್ಥ್ಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆ ಸಿಗುತ್ತಾ ಅಂತೇಳಿ. ಹಾಗಂತ ಶಾಮ್ನೂರು ಕುಟುಂಬದವರು ಮುಸ್ಲಿಂ ಸಮುದಾಯದವ್ರನ್ನ ನೆಗ್ಲೆಕ್ಟ್ ಮಾಡಿಲ್ಲ. ಅಲ್ಲಿ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಅವರು ಈಗಾಗಲೇ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕವಾಗಿದ್ದಾರೆ. ಹಾಲಿ ಸದಸ್ಯರು ಸಹ ಹೌದು, ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನೂ ಭಾಳಷ್ಟು ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಹಲವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ವಿರುದ್ಧವಾಗಿ ಬಿಜೆಪಿ ಈಗಾಗಲೇ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಶ್ರೀನಿವಾಸ ದಾಸ್ ಕರಿಯಪ್ಪ, SDK ಅಂತಲೇ ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಇವರು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು. ಅವರನ್ನು ಈಗ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಅವರಿಗಾಗಲೇ ಪ್ರಚಾರ ಕಣಕ್ಕೆ ಧುಮುಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಪ್ರಚಾರದ ಕಾರ್ಯವೈಖರಿಯನ್ನು ನಿರ್ಧಾರ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆ. ಬಾಗಲಕೋಟೆಯಲ್ಲಿ ಚರಂತಿಮಠ ಅವರಿಗೆ ಈಗಾಗಲೇ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅಭ್ಯರ್ಥಿಯಾಗಿದ್ದಾರೆ. ಚರಂತಿಮಠ ಮತ್ತು ಶ್ರೀನಿವಾಸ ದಾಸ್ ಕರಿಯಪ್ಪ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇವರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಹಾಗಾಗಿ ಈಗ ಅಲ್ಲಿ ಸಮರ್ಥ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ, ಬಿ ಫಾರ್ಮ್ ಸಿಗುತ್ತಾ ಅವರಿಗೆ? ಶಾಮ್ನೂರು ಕುಟುಂಬದ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚು ಮತದಾರ ಇರ್ತಕ್ಕಂಥ ಕೆಲವೇ ಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣ ಒಂದು. ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರಂತೆ ಮುಸ್ಲಿಂ ಸಮುದಾಯದ ಮುಖಂಡರಿಗೆ, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಮರೇ ಅಭ್ಯರ್ಥಿಗಳಾಗ್ತಾರೆ, ಅವರೇ ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅದನ್ನು ಬಹಳ ಪ್ರಬಲವಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದಾರೆ, ಬಿಟ್ಟುಕೊಡಿ ಈ ಕ್ಷೇತ್ರವನ್ನು ಅನ್ನುವಂಥ ಬೇಡಿಕೆಯನ್ನು ಅವರು ಮುಂದಿಡ್ತಾ ಇದ್ದಾರೆ. ಆದರೆ ಏನಾಗುತ್ತೆ ಮುಂದಿನ ದಿನದಲ್ಲಿ? ಸಮರ್ಥ ಅವರಿಗೆ ಅಧಿಕೃತ ಅಭ್ಯರ್ಥಿ ಅಂತೇಳಿ ಕಾಂಗ್ರೆಸ್ ಘೋಷಣೆ ಮಾಡುತ್ತೆ. ಈ ಹಿಂದೆ ಶಾಮ್ನೂರು ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬೇರೊಬ್ಬರಿಗೆ ಟಿಕೆಟ್ ಕೊಟ್ಟಂಥ ಕಾರಣಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ಬಿ ಫಾರ್ಮ್ ಬಂದಿತ್ತು ದಾವಣಗೆರೆಗೆ. ಆದರೆ ಆ ಬಿ ಫಾರ್ಮನ್ನು ಚುನಾವಣಾಧಿಕಾರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಆ ಹೆಲಿಪ್ಯಾಡ್ನಲ್ಲೇ ಆ ಬಿ ಫಾರ್ಮ್ನ ಹರಿದು ಹಾಕಲಾಗಿತ್ತು. ಮಂಜುನಾಥ್ ಭಂಡಾರಿಯವರು ಬಂದಿದ್ದರು ಅವಾಗ ಬಿ ಫಾರ್ಮ್ನ ತೆಗೆದುಕೊಂಡು. ಈ ಬಾರಿಯೂ ಸಹ ದಾವಣಗೆರೆಗೆ ಒಂದ್ಸರಿ ಬಂದಿದ್ದರು ಮಂಜುನಾಥ್ ಭಂಡಾರಿ ಅವರು. ಆ ಸಂದರ್ಭದಲ್ಲಿ SS ಮಲ್ಲಿಕಾರ್ಜುನ್ ಸ್ಪಷ್ಟವಾಗಿ ಹೇಳಿದರು, ನೀವು ಇವತ್ತೇ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಡ್ರಪ್ಪ, ಹೋದ ಸರಿ ಆಗಿತ್ತಲ್ಲ ಆ ಥರ ಎಲ್ಲ ಆಗೋದು ಬೇಡ, ಘೋಷಣೆ ಮಾಡಿಬಿಡಿ ಅಂತಕ್ಕಂಥ ಮಾತನ್ನು SS ಮಲ್ಲಿಕಾರ್ಜುನ್ ಹೇಳಿದರು. ಆದರೆ ಅಲ್ಲಿ ಅಧಿಕೃತ ಅಭ್ಯರ್ಥಿನ ಘೋಷಣೆ ಮಾಡಿಲ್ಲ, ಯಾಕಂದರೆ ಅವರಿಗೆ ಅಧಿಕಾರ ಇರಲ್ಲ, ಅದನ್ನು ಹೈಕಮಾಂಡ್ ಮಾಡುತ್ತೆ. ಈಗ ಸಮರ್ಥ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ. ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ? ಶಾಮ್ನೂರು ಅವರ ಕುಟುಂಬಕ್ಕೆ ಕೊಡುವಂಥ ಟಿಕೆಟ್ ಕೊಡ್ತಕ್ಕಂಥ ಅನಿವಾರ್ಯತೆಯನ್ನು ಒಪ್ಕೊಳ್ಳುತ್ತಾ,
ಅಥವಾ ಏನಾದರೂ ಆಗಲಿ ಪರವಾಗಿಲ್ಲ, ಮುಸ್ಲಿಂ ಸಮುದಾಯದವರಿಗೆ ಈ ಸರಿ ಟಿಕೆಟ್ ಕೊಟ್ಬಿಡೋಣ ಅಂತ ಮನಸ್ಸು ಮಾಡತ್ತಂತ. ಮುಸ್ಲಿಂ ಅಭ್ಯರ್ಥಿ ಒಂದ್ಸರಿ ಆಗ್ಬಿಟ್ರೆ ಆ ಕ್ಷೇತ್ರ ಮತ್ತೆ ಶಾಮನೂರು ಅವರ ಕುಟುಂಬಕ್ಕೆ ಸಿಗೋದಿಲ್ಲ, ಅವ್ರ ಕೈಲಿ ಇರೋದಿಲ್ಲ. ಅದು ರಾಜಕಾರಣದಲ್ಲಿ ನಡೆಯೋದೇ ಹಾಗೆ. ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್, ಕಾದು ನೋಡಬೇಕಾಗಿದೆ.